ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಯಾರಿಗೆ ಅಧಿಕಾರ ಬೇಕೋ ಅವರು ಡಿ.ಕೆ. ಶಿವಕುಮಾರ್ ಜೊತೆಗೆ ಹೋಗಿ, ಯಾರು ಪಕ್ಷದ ಜೊತೆ ಕೆಲಸ ಮಾಡ್ತಾರೋ ಅವರು ನನ್ನ ಜೊತೆ ಬನ್ನಿ. ಇದು ನೂತನ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರ ನೇರ ಮಾತು. ಅವರ ಈ ಬೆಂಕಿ ಮಾತಿನಲ್ಲಿರುವ ಅರ್ಥಗಳನ್ನ, ಆಳಾರ್ಥಗಳನ್ನ, ನಿಗೂಢಾರ್ಥಗಳೆಲ್ಲವನ್ನು ಈಗ ಹುಡುಕಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದು ಡಿ.ಕೆ. ಬಣಕ್ಕೆ ಬಿ.ಕೆ. ಕೊಟ್ಟ ಮಾತಿನೇಟು ಅಂತ ಬಣ್ಣಿಸಲಾಗ್ತಾ ಇದೆ. ಡಿ.ಕೆ. ಮುಂದೆ ಬಿ.ಕೆ. ಎಂಬ ಮತ್ತೊಂದು ಪವರ್ ಸೆಂಟರ್ ರೆಡಿ ಆಗಲಿರುವ ಮುನ್ಸೂಚನೆ ಅಂತಾನು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯರಿಂದ ತೆರವಾಗ್ತಾ ಇರುವ ಅಹಿಂದ ನಾಯಕತ್ವ ಬಿ.ಕೆ. ಹರಿಪ್ರಸಾದ್ ಕೈಗೆ ಬರಲಿದೆ ಅಂತಾನು ವಿಶ್ಲೇಷಣೆಗಳು ಶುರುವಾಗಿದೆ. ಹಾಗೇನೂ ಇಲ್ಲ, ಈ ಡಿ.ಕೆ. ಮತ್ತು ಬಿ.ಕೆ. ಕಾಂಗ್ರೆಸ್ಸಿನ ಜೋಡೆತ್ತು ಅವರು ಒಂದಾಗಿ ಹೋಗ್ತಾರೆ ಅಂತಾನು ಹೇಳುವವರಿದ್ದಾರೆ. ಹಾಗಾಗಿ ಈ ಡಿ.ಕೆ. ಮತ್ತು ಬಿ.ಕೆ. ಜೋಡಿಯ ಮುಂದಿನ ರಾಜಕೀಯ ನಡೆ ನುಡಿಗಳು ಹೇಗಿರುತ್ತೆ ಅನ್ನೋ ಕುತೂಹಲ ಕರ್ನಾಟಕದ 7 ಕೋಟಿ ಜನರಲ್ಲಿದೆ. ಅಂದ ಹಾಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರದ ಕೇಂದ್ರದಲ್ಲಿ ಮೊನ್ನೆಯವರೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಜೋಡೆತ್ತು ಅಂತ ಬಣ್ಣಿಸಲಾಗ್ತಾ ಇತ್ತು. ಆದರೆ ಅವರು ಜೋಡೆತ್ತು ಆಗಿರಲಿಲ್ಲ, ಯಾಕಂದ್ರೆ ಅವರ ಆಚಾರ ವಿಚಾರ ತದ್ವಿರುದ್ಧವಾಗಿತ್ತು. ಈಗ ಕಾಂಗ್ರೆಸ್ಸಿನ ಜೋಡೆತ್ತು ಬದಲಾಗಿದೆ. ಡಿ.ಕೆ. ಮತ್ತು ಬಿ.ಕೆ.ಯನ್ನ ಕರ್ನಾಟಕ ಕಾಂಗ್ರೆಸ್ಸಿನ ಜೋಡೆತ್ತು ಅಂತ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಣ್ಣಿಸಲಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ಸಿನ ಅಧಿಕಾರದ ಕೇಂದ್ರದ ಹೊಸ ಜೋಡೆತ್ತುಗಳಾಗಿ ಈ ಡಿ.ಕೆ. ಮತ್ತು ಬಿ.ಕೆ. ಕಾಣಿಸಿಕೊಂಡಿದ್ದಾರೆ. ಆದರೆ ಈ ಜೋಡೆತ್ತು ಕೂಡ ಸೈದ್ಧಾಂತಿಕವಾಗಿ, ವೈಚಾರಿಕವಾಗಿ ತದ್ವಿರುದ್ಧ ಇದ್ದಾರೆ. ಕಾಂಗ್ರೆಸ್ ತೀರ್ಮಾನದಂತೆ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್, ಪಕ್ಷಕ್ಕೆ ಬಿ.ಕೆ. ಹರಿಪ್ರಸಾದ್ ಬಂದು ಕೂತಿದ್ದಾರೆ. ಒಬ್ರು ಜನಸಂಪರ್ಕದ ಜಾದೂಗಾರ, ಸಂಘಟನೆಯ ಶಕ್ತಿಯನ್ನ ಮತವಾಗಿ ಪರಿವರ್ತಿಸುವ ರಾಜಕೀಯ ಶೋಮ್ಯಾನ್. ಮತ್ತೊಬ್ರು ಸಿದ್ಧಾಂತಗಳ ಬಗ್ಗೆ ನಿರಂತರವಾಗಿ ಮಾತನಾಡುವ, ಪಕ್ಷದ ಮೂಲ ಮೌಲ್ಯಗಳ ಪರ ಧ್ವನಿ ಎತ್ತುವ ವೈಚಾರಿಕ ರಾಜಕಾರಣಿ. ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಪಕ್ಷದ ಅಧ್ಯಕ್ಷ. ಒಬ್ರು ಅಧಿಕಾರದ ಮುಖ, ಇನ್ನೊಬ್ರು ಸಂಘಟನೆಯ ಧ್ವನಿ. ಪ್ರಶ್ನೆ ಏನಂದ್ರೆ, ಈ ಜೋಡೆತ್ತಿನಂತೆ ಒಂದೇ ದಿಕ್ಕಿನಲ್ಲಿ ಸಾಗುತ್ತಾ ಅಥವಾ 2 ದಿಕ್ಕುಗಳಿಗೆ ಎಳೆಯುವ 2 ಶಕ್ತಿಗಳಾಗಿ ಹೋಳಾಗ್ತಾರಾ ಗೊತ್ತಿಲ್ಲ. ಆದ್ರೆ ಇಬ್ಬರ ವಿಭಿನ್ನ ವ್ಯಕ್ತಿತ್ವ ನೋಡುವಾಗ ಇವರ ನಡುವೆ ಸಹಮತ ಮೂಡುತ್ತೆ, ಒಂದಾಗಿರ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ. ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಸನ್ನಿವೇಶಗಳನ್ನ ತಮ್ಮ ಪರವಾಗಿ ತಿರುಗಿಸಿಕೊಳ್ಳುವ ಕಲೆಯನ್ನ ಹೊಂದಿರುವ ಲೀಡರ್. ಅವರೊಬ್ಬ ಹೋರಾಟದ ರಾಜಕಾರಣಿ. ಸಂಕಷ್ಟ ಬಂದಾಗ ಹಿಂದೆ ಸರಿಯದ ಸ್ವಭಾವದವರು, ಬಿದ್ರು ಎದ್ದು ಬರುವ ಛಲಗಾರ. ಆದ್ರೆ ಅದರ ಜೊತೆ ಅವರು ಪಾಲಿಟಿಕ್ಸ್ನ ಶೋಮ್ಯಾನ್ ಕೂಡ. ಹೇಗೆ ಬಿಜೆಪಿಯಲ್ಲಿ ಮೋದಿ ಶೋಮ್ಯಾನ್ ಆಗಿದ್ದಾರೋ ಅದೇ ರೀತಿ ಕಾಂಗ್ರೆಸ್ನಲ್ಲಿರುವ ಶೋಮ್ಯಾನ್ ಈ ಡಿ.ಕೆ.ಶಿ. ಆ ಡಿ.ಕೆ.ಶಿ ಈಗ ರಾಜಕೀಯ ಬ್ರ್ಯಾಂಡ್. ಅವರು ಎದ್ರೆ ಸುದ್ದಿ, ಕೂತ್ರೆ ಸುದ್ದಿ, ಸಭೆ ನಡೆಸಿದ್ರೆ ಸುದ್ದಿ, ಅವರು ದೇವಸ್ಥಾನಕ್ಕೆ ಹೋದ್ರೆ ಅದು ಸುದ್ದಿ, ಅವರು ನಕ್ಕರು ಸುದ್ದಿ, ಅವರು ಮೌನವಾಗಿದ್ದರೂ ಸುದ್ದಿ. ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕು ಅನ್ನೋದು ಡಿ.ಕೆ.ಶಿಗೆ ಕರಗತವಾಗಿದೆ. ನಿನ್ನೆಯ ಪ್ರಮಾಣ ವಚನವನ್ನೇ ನೋಡಿ. ಅವರೇನು ವೇದಿಕೆಗೆ ಬಂದು ಪ್ರಮಾಣ ವಚನ ಸ್ವೀಕರಿಸಿ ವಿಧಾನಸೌಧಕ್ಕೆ ಹೋಗಿ ತಮ್ಮ ಕಚೇರಿ ಚೇರಲ್ಲಿ ಕೂರ್ಲಿಲ್ಲ. ಲೋಕಭವನಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಅತಿಥಿಗಳನ್ನೆಲ್ಲ ಮಾತಾಡಿಸಿ, ಸ್ವಾಮೀಜಿಗಳ ಕಾಲಿಗೆರಗಿ, ಹಿರಿಯರ ಆಶೀರ್ವಾದ ಪಡೆದು ಒಂದಷ್ಟು ಫುಟೇಜ್ ಅನ್ನ ಕೊಟ್ಟರು. ವೇದಿಕೆಯಲ್ಲಿದ್ದ ಅತಿಥಿಗಳನ್ನ ಗೌರವಿಸಿ ಅವರನ್ನ ತಬ್ಬಿ ಶೋ ಕೊಟ್ಟರು. ಬಳಿಕ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೂ ಜನರಿಗೆ ಅಡ್ಡ ಬಿದ್ದು ಅಜ್ಜನ ಚಿತ್ರಕ್ಕೆ ಹೂ ಹಾಕಿ ಅಲ್ಲೂ ಒಂದು ಶೋ ಕೊಟ್ಟರು. ದಟ್ ಈಸ್ ಡಿ.ಕೆ. ಶಿವಕುಮಾರ್. ಇದೆಲ್ಲ ಸಾಮಾನ್ಯ ರಾಜಕಾರಣಿಯ ಲಕ್ಷಣವಲ್ಲ. ಅದಕ್ಕಾಗಿಯೇ ಹಲವರು ಅವರನ್ನ ಕರ್ನಾಟಕ ಕಾಂಗ್ರೆಸ್ನ ಶೋಮ್ಯಾನ್ ಅಂತ ಕರೀತಾರೆ. ಯಾಕೆಂದ್ರೆ ಅವರಿಗೆ ರಾಜಕೀಯವನ್ನ ಜನರ ಮನಸ್ಸಿನಲ್ಲಿ ದೃಶ್ಯವಾಗಿ ರೂಪಿಸುವ ಕಲೆ ಗೊತ್ತಿದೆ. ಆದರೆ ಬಿ.ಕೆ. ಹರಿಪ್ರಸಾದ್ ಸಂಪೂರ್ಣವಾಗಿ ವಿಭಿನ್ನ ವ್ಯಕ್ತಿತ್ವ. ಅವರ ರಾಜಕೀಯದ ಕೇಂದ್ರ ಬಿಂದು ಪ್ರಚಾರ ಅಲ್ಲ, ವಿಚಾರ. ಅವರ ಶಕ್ತಿ ಜನಸಮೂಹವಲ್ಲ, ಸಂಘಟನೆ. ಅವರ ಭಾಷೆ ಭಾವೋದ್ವೇಗವಲ್ಲ, ಸಿದ್ಧಾಂತ. ಅವರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ, ಸಂವಿಧಾನಿಕ ಮೌಲ್ಯಗಳು, ಜಾತ್ಯತೀತತೆ, ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ವಿಚಾರಗಳನ್ನ ಮುಂಚೂಣಿಗೆ ತರ್ತಾರೆ. ಡಿ.ಕೆ. ಶಿವಕುಮಾರ್ ವೇದಿಕೆಯನ್ನ ತುಂಬಿಸಿದ್ರೆ ಹರಿಪ್ರಸಾದ್ ಚರ್ಚೆಯನ್ನ ತುಂಬಿಸ್ತಾರೆ. ಡಿ.ಕೆ. ಶಿವಕುಮಾರ್ ಜನರನ್ನ ಸೆಳೀತಾರೆ, ಹರಿಪ್ರಸಾದ್ ಕಾರ್ಯಕರ್ತರನ್ನ ಯೋಚಿಸುವಂತೆ ಮಾಡ್ತಾರೆ.
ಡಿ ಕೆ ಶಿವಕುಮಾರ್ ಚುನಾವಣೆಯ ಭಾಷೆ ಮಾತನಾಡಿದರೆ ಹರಿಪ್ರಸಾದ್ ಚಳುವಳಿಯ ಭಾಷೆ ಮಾತಾಡ್ತಾರೆ. ಇಬ್ಬರ ನಡುವಿನ ವ್ಯತ್ಯಾಸ ಇಲ್ಲಿಗೆ ಮುಗಿಯುವುದಿಲ್ಲ. ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಪ್ರಾಯೋಗಿಕವಾದಿ, ಗೆಲ್ಲುವುದು ಮುಖ್ಯ ಎಂಬ ನಿಲುವಿಗೆ ಅವರು ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಹರಿಪ್ರಸಾದ್ ಹಲವಾರು ಬಾರಿ ಸಿದ್ಧಾಂತಗಳ ಜೊತೆ ರಾಜಿ ಮಾಡಿಕೊಳ್ಳಬಾರದು ಎಂದು ಹೇಳುವ ನಾಯಕ. ಅಧಿಕಾರಕ್ಕಾಗಿ ಎಲ್ಲವೂ ಸರಿ ಎನ್ನುವ ಮನಸ್ಥಿತಿ ಅವರದಲ್ಲ. ಅವರ ಮಾತುಗಳಲ್ಲಿ ಆಗಾಗ ಕೇಳಿ ಬರುವುದು ಮೌಲ್ಯಗಳ ರಾಜಕೀಯ. ಹೀಗಾಗಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ಕಾಂಗ್ರೆಸ್ನೊಳಗಿನ ಎರಡು ಪ್ರಪಂಚಗಳು ಒಂದೇ ಚಿತ್ರದಲ್ಲಿ ಕಾಣಿಸುತ್ತೆ. ಇತಿಹಾಸ ಏನು ಹೇಳುತ್ತೆ ಅಂದರೆ, ದೊಡ್ಡ ಪಕ್ಷಗಳು ಒಂದೇ ರೀತಿಯ ನಾಯಕರಿಂದ ಬಲಿಷ್ಠ ಆಗೋದಿಲ್ಲ. ಬೇರೆ ಬೇರೆ ಶಕ್ತಿಗಳು ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಪಕ್ಷಗಳು ಬೆಳೆಯುತ್ತೆ. ಒಂದು ಪಕ್ಷಕ್ಕೆ ಮತ ತರುವ ನಾಯಕ ಬೇಕು, ಅದೇ ಪಕ್ಷಕ್ಕೆ ಆತ್ಮ ಪರಿಶೀಲನೆ ಮಾಡುವ ನಾಯಕನೂ ಬೇಕು. ಒಂದು ಪಕ್ಷಕ್ಕೆ ಜನರ ನಡುವೆ ಓಡುವ ಯೋಧ ಬೇಕು, ಅದೇ ಪಕ್ಷಕ್ಕೆ ಸಿದ್ಧಾಂತದ ದಿಕ್ಕು ತೋರಿಸುವ ಮಾರ್ಗದರ್ಶಿಯೂ ಬೇಕು. ಇಂದು ಕರ್ನಾಟಕ ಕಾಂಗ್ರೆಸ್ ಎದುರಿಸ್ತಾ ಇರುವ ಸವಾಲುಗಳು ಕಡಿಮೆಯೂ ಇಲ್ಲ. ಅಧಿಕಾರ ಉಳಿಸ್ಕೊಳ್ಬೇಕು, ಸಂಘಟನೆ ಬಲಪಡಿಸಬೇಕು, ಹೊಸ ನಾಯಕತ್ವ ಬೆಳೆಸಬೇಕು, ಹಳೆಯ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು. ಇವೆಲ್ಲವನ್ನು ಒಬ್ಬ ವ್ಯಕ್ತಿ ಮಾತ್ರ ಮಾಡಲು ಸಾಧ್ಯ ಇಲ್ಲ ರೀ. ಅಲ್ಲಿಯೇ ಡಿ ಕೆ ಮತ್ತು ಬಿ ಕೆ ಜೋಡಿಯ ಮಹತ್ವ ಹೆಚ್ಚಾಗತ್ತೆ. ಡಿ ಕೆ ಶಿವಕುಮಾರ್ ಸರ್ಕಾರದ ಮುಖವಾಗಿದ್ರೆ ಹರಿಪ್ರಸಾದ್ ಪಕ್ಷದ ನರನಾಡಿ ಆಗಬೇಕು. ಡಿ ಕೆ ಆಡಳಿತ ನೋಡಿದರೆ ಬಿ ಕೆ ಸಂಘಟನೆ ನೋಡಬೇಕು. ಡಿ ಕೆ ಚುನಾವಣೆ ಗೆಲ್ಲಿಸುವ ತಂತ್ರ ರೂಪಿಸಿದರೆ ಬಿ ಕೆ ಕಾಂಗ್ರೆಸ್ನ ಸೈದ್ಧಾಂತಿಕ ದಿಕ್ಕನ್ನ ಗಟ್ಟಿಗೊಳಿಸಬೇಕು. ಆದರೆ ರಾಜಕೀಯವೆಂದರೆ ಯಾವಾಗಲೂ ಸುಲಭದ ಸಮೀಕರಣ ಅಲ್ಲ. ಅಧಿಕಾರ ಮತ್ತು ಸಂಘಟನೆ ನಡುವೆ ಯಾವಾಗಲೂ ಸೂಕ್ಷ್ಮ ಸಂಘರ್ಷ ಇರುತ್ತೆ. ಸರ್ಕಾರಕ್ಕೆ ತನ್ನದೇ ಆದ ಆದ್ಯತೆಗಳು ಇರುತ್ತೆ, ಪಕ್ಷಕ್ಕೆ ತನ್ನದೇ ಆದ ನಿರೀಕ್ಷೆಗಳು ಇರುತ್ತೆ. ಮುಖ್ಯಮಂತ್ರಿಯ ದೃಷ್ಟಿಕೋನ ಮತ್ತು ಪಕ್ಷಾಧ್ಯಕ್ಷರ ದೃಷ್ಟಿಕೋನ ಕೆಲವೊಮ್ಮೆ ವಿಭಿನ್ನ ಆಗಿರ್ಬೋದು. ಅಲ್ಲಿಯೇ ನಾಯಕತ್ವದ ಪ್ರೌಢಿಮೆ ಪರೀಕ್ಷೆ ಆಗತ್ತೆ. ಒಂದೇ ಪಕ್ಷದೊಳಗಡೆ ವ್ಯಕ್ತಿತ್ವಗಳ ಘರ್ಷಣೆಗಳು ನಡೆದಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಅದೇ ಸಮಯದಲ್ಲಿ ವಿಭಿನ್ನ ವ್ಯಕ್ತಿತ್ವಗಳು ಸೇರಿ ದೊಡ್ಡ ಯಶಸ್ಸುಗಳನ್ನು ನಿರ್ಮಿಸಿರುವ ಉದಾಹರಣೆಗಳು ಇದೆ. ಹೀಗಾಗಿ ಬಿ ಕೆ ಮತ್ತು ಡಿ ಕೆ ಜೋಡಿಯನ್ನ ಕೇವಲ ವ್ಯಕ್ತಿಗಳಾಗಿ ನೋಡುವುದಕ್ಕಿಂತ ಒಂದು ರಾಜಕೀಯ ಪ್ರಯೋಗವಾಗಿ ನೋಡಬೇಕು ಅಂತ ಕಾಂಗ್ರೆಸ್ ಒಳಗಿನ ಚಿಂತಕರು ಹೇಳ್ತಾ ಇದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಏನು? ಅದು ಜನರೊಂದಿಗಿನ ನೇರ ಸಂಪರ್ಕ. ಬಿ ಕೆ ಹರಿಪ್ರಸಾದ್ ಅವರ ಶಕ್ತಿ ಏನು? ಪಕ್ಷದ ತತ್ವಶಾಸ್ತ್ರದ ಮೇಲಿರುವ ಹಿಡಿತ. ಡಿ ಕೆ ಶಿವಕುಮಾರ್ ಅವರ ಬಲ ಜನಪ್ರಿಯತೆ, ಬಿ ಕೆ ಹರಿಪ್ರಸಾದ್ ಅವರ ಬಲ ವಿಶ್ವಾಸಾರ್ಹತೆ. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜನರಲ್ಲಿ ಭಾವೋದ್ವೇಗವನ್ನು ಹುಟ್ಟಿಸುತ್ತೆ, ಬಿ ಕೆ ಹರಿಪ್ರಸಾದ್ ಅವರ ರಾಜಕೀಯ ಜನರಲ್ಲಿ ಚಿಂತನೆಯನ್ನ ಪ್ರೇರೇಪಿಸುತ್ತೆ. ಅದರಿಂದ ಇಂದಿನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಆಸಕ್ತಿದಾಯಕ ಚಿತ್ರ ಕಾಣಿಸುತ್ತೆ. ಒಂದು ಬದಿಯಲ್ಲಿ ಶೋಮ್ಯಾನ್, ಮತ್ತೊಂದು ಬದಿಯಲ್ಲಿ ಸಿದ್ಧಾಂತಿ. ಒಂದು ಬದಿಯಲ್ಲಿ ಜನಾಕರ್ಷಣೆ, ಮತ್ತೊಂದು ಬದಿಯಲ್ಲಿ ವೈಚಾರಿಕತೆ. ಒಂದು ಬದಿಯಲ್ಲಿ ಆಡಳಿತ, ಮತ್ತೊಂದು ಬದಿಯಲ್ಲಿ ಸಂಘಟನೆ. ಎರಡು ಚಕ್ರಗಳು ಸಮನ್ವಯದಿಂದ ತಿರುಗಿದರೆ ಕಾಂಗ್ರೆಸ್ಗೆ ಹೊಸ ಬಲ ಸಿಗ್ಬೋದು. ಆದರೆ ಒಂದೇ ಚಕ್ರ ವೇಗವಾಗಿ ತಿರುಗಿ ಇನ್ನೊಂದು ಚಕ್ರ ನಿಂತರೆ ಪ್ರಯಾಣ ಕಷ್ಟ ಆಗ್ಬೋದು. ಹೀಗಾಗಿ ಇಂದಿನ ಪ್ರಶ್ನೆ ಕೇವಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವುದಲ್ಲ. ಪ್ರಶ್ನೆ ಏನಂದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ಈ ವಿಭಿನ್ನ ರಾಜಕೀಯ ಶೈಲಿಗಳು ಕಾಂಗ್ರೆಸ್ಗೆ ಹೊಸ ಶಕ್ತಿ ನೀಡುತ್ತದೆಯೇ ಅನ್ನೋದಾಗಿದೆ. ಶೋಮ್ಯಾನ್ ಮತ್ತು ಸಿದ್ಧಾಂತಿ ಸೇರಿ ಹೊಸ ಅಧ್ಯಾಯ ಬರೀತಾರ ಅಥವಾ ವೈಚಾರಿಕ ಅಂತರಗಳು ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಚರ್ಚೆಗಳಿಗೆ ಕಾರಣವಾಗ್ತದಾ? ಇದಕ್ಕೆ ಉತ್ತರವನ್ನ ಕಾಲವೇ ನೀಡಬೇಕು. ಆದರೆ ಒಂದು ವಿಷಯ ಮಾತ್ರ ನಿಶ್ಚಿತ, ಕರ್ನಾಟಕ ಕಾಂಗ್ರೆಸ್ನ ಹೊಸ ಕಥೆಗಳಲ್ಲಿ ಎರಡು ಪ್ರಮುಖ ಪಾತ್ರಗಳಿವೆ. ಒಬ್ಬರು ಡಿ ಕೆ ಶಿವಕುಮಾರ್, ಇನ್ನೊಬ್ರು ಬಿ ಕೆ ಹರಿಪ್ರಸಾದ್. ಒಬ್ಬರು ರಾಜಕೀಯ ವೇದಿಕೆಯ ಬೆಳಕು, ಇನ್ನೊಬ್ರು ಆ ಬೆಳಕಿನ ಹಿಂದಿನ ಚಿಂತನೆ. ಇಬ್ಬರು ಜೊತೆಯಾಗಿ ಸಾಗಿದ್ರೆ ಅದು ಕೇವಲ ಒಂದು ಸರ್ಕಾರದ ಯಶಸ್ಸಲ್ಲ, ಅದು ಕಾಂಗ್ರೆಸ್ನ ಪುನರುತ್ಥಾನದ ಕಥೆಯಾಗಬಹುದು. ಹಾಗೆ ಇಬ್ಬರ ನಡುವೆ ಪೈಪೋಟಿ ಹಗೆತನ ಬಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷಕ್ಕೆ ದೊಡ್ಡ ಹಿನ್ನಡೆಯೂ ತರಬಹುದು. ಒಂದು ಪಕ್ಷದೊಳಗಡೆ ಎರಡು ಪ್ರಬಲ ವ್ಯಕ್ತಿತ್ವಗಳು, ಎರಡು ವಿಭಿನ್ನ ರಾಜಕೀಯ ಶೈಲಿಗಳು ಮತ್ತು ಎರಡು ಪ್ರತ್ಯೇಕ ಶಕ್ತಿ ಕೇಂದ್ರಗಳು ನಿರ್ಮಾಣವಾದಾಗ ಅಲ್ಲಿ ಸಹಜವಾಗಿ ಗೊಂದಲ, ಗದ್ದಲ, ಗಲಾಟೆಗಳು ಇದ್ದೇ ಇರುತ್ತೆ. ಇತಿಹಾಸ ಏನು ಹೇಳುವುದೇನೆಂದರೆ, ಅಧಿಕಾರ ಮತ್ತು ಸಂಘಟನೆ ಒಂದೇ ಕೈಯಲ್ಲಿ ಇಲ್ಲದಿದ್ದಾಗ ಅಲ್ಲಿ ಸೂಕ್ಷ್ಮ ಪೈಪೋಟಿ ಹುಟ್ಟುವ ಸಾಧ್ಯತೆಯು ಯಾವಾಗಲೂ ಇರುತ್ತೆ. ಮುಖ್ಯಮಂತ್ರಿಯ ಸುತ್ತ ಸಚಿವರು, ಶಾಸಕರು ಮತ್ತು ಆಡಳಿತ ವ್ಯವಸ್ಥೆ ಇರುತ್ತೆ. ಪಕ್ಷಾಧ್ಯಕ್ಷರ ಸುತ್ತ ಕಾರ್ಯಕರ್ತರು, ಜಿಲ್ಲಾ ಘಟಕಗಳು ಮತ್ತು ಸಂಘಟನಾ ಶಕ್ತಿ ಇರುತ್ತೆ. ಒಬ್ಬರಿಗೆ ಸರ್ಕಾರದ ಅಧಿಕಾರ ಇದೆ, ಇನ್ನೊಬ್ಬರಿಗೆ ಪಕ್ಷದ ನಾಡಿ ಮಿಡಿತದ ಮೇಲೆ ಹಿಡಿತಾ ಇದೆ. ಇದು ಕೆಲವೊಮ್ಮೆ ಪರಸ್ಪರ ಪೂರಕವಾಗಬಹುದು, ಆದರೆ ಕೆಲವೊಮ್ಮೆ ಪರಸ್ಪರ ಸ್ಪರ್ಧಾತ್ಮಕವಾಗಿಯೂ ಮಾರ್ಪಾಡಾಗಬಹುದು.
ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಪ್ತರು ಪಕ್ಷದ ಸಂಘಟನೆಯ ಪಾತ್ರವನ್ನ ಕಡಿಮೆ ಮಾಡಲು ಯತ್ನಿಸಿದರೆ ಡಿಕೆ ಮತ್ತು ಬಿಕೆ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ರಾಜಕೀಯ ಸಂಘರ್ಷಗಳಾಗಿ ಬೆಳೆಯುವ ಅಪಾಯವನ್ನ ತಳ್ಳಿ ಹಾಕಲು ಸಾಧ್ಯ ಇಲ್ಲ. ನಮಗೆಲ್ಲ ತಿಳಿದಂತೆ ಡಿಕೆ ಶಿವಕುಮಾರ್ ಫಲಿತಾಂಶ ಕೇಂದ್ರಿತ ನಾಯಕ. ಅವರಿಗೆ ಚುನಾವಣೆ ಗೆಲ್ಲುವುದು, ಸರ್ಕಾರವನ್ನು ಉಳಿಸಿಕೊಳ್ಳುವುದು, ರಾಜಕೀಯ ವಿಸ್ತರಣೆ ಮುಖ್ಯ ಆಗಿದೆ. ಆದರೆ ಬಿಕೆ ಹರಿಪ್ರಸಾದ್ ಪಕ್ಷದ ಸಿದ್ಧಾಂತ, ಕಾರ್ಯಕರ್ತರ ಸ್ವಾಭಿಮಾನ ಮತ್ತು ಸಂಘಟನೆಯ ಪ್ರಾಮುಖ್ಯತೆಯ ಬಗ್ಗೆ ಹೆಚ್ಚು ಒತ್ತು ನೀಡುವ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಗೆಲುವು ಮುಖ್ಯವೇ ಅಥವಾ ಸಿದ್ಧಾಂತ ಮುಖ್ಯವೇ ಎಂಬ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಹುಟ್ಕೊಳ್ಬೋದು. ರಾಜಕೀಯ ವಾಸ್ತವಿಕತೆ ಮುಖ್ಯವೇ ಅಥವಾ ಪಕ್ಷದ ಮೌಲ್ಯಗಳು ಮುಖ್ಯವೇ ಅನ್ನೋ ಪ್ರಶ್ನೆ ಇದ್ರೆ ಸಂಘರ್ಷದ ಸಾಧ್ಯತೆ ಹೆಚ್ಚಾಗತ್ತೆ. ಇಂತಹ ಸಂಘರ್ಷ ಉಂಟಾದರೆ ಕಾಂಗ್ರೆಸ್ಸಿನ ಬಣ ಬಡಿದಾಟ ಜೋರಾಗ್ಬೋದು, ಕಾರ್ಯಕರ್ತರ ನಡುವೆ ವಿಭಜನೆ ನಡೀಬಹುದು. ಒಂದು ಗುಂಪು ಸರ್ಕಾರದ ಪರ ನಿಂತರೆ ಮತ್ತೊಂದು ಗುಂಪು ಸಂಘಟನೆ ಪರ ನಿಲ್ಬಹುದು. ಆಗ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯದಲ್ಲೇ ಕಾಲ ಕಳೆದು ಹೋಗುತ್ತೆ. ಸರ್ಕಾರದಲ್ಲಿರುವ ಮಂತ್ರಿಗಳು ಎರಡೂ ಶಕ್ತಿ ಕೇಂದ್ರದಲ್ಲಿ ಸಿಲುಕಿದ್ರೆ ಆಡಳಿತದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಆಗ ಅಸಮಾಧಾನದ ಸುದ್ದಿ ಮಾಧ್ಯಮಗಳಲ್ಲಿ ಹೆಚ್ಚು ಕಾಣಿಸಬಹುದು. ಅದರಿಂದ ವಿರೋಧ ಪಕ್ಷಕ್ಕೆ ಸರ್ಕಾರವನ್ನು ಟೀಕಿಸುವ ಅಸ್ತ್ರ ಸಿಗ್ಬೋದು. ಹಾಗೆ ಮತದಾರರು ಕೂಡ ವಿಭಜಿತ ನಾಯಕತ್ವವನ್ನು ಇಷ್ಟಪಡುವುದಿಲ್ಲ. ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ಇಬ್ಬರು ದೀರ್ಘಕಾಲ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ ಅನುಭವಿ ನಾಯಕರು. ಇಬ್ಬರು ಪಕ್ಷದ ಏರಿಳಿತವನ್ನ ಕಂಡವರು. ಇಬ್ಬರಿಗೂ ಕಾಂಗ್ರೆಸ್ ಬಲವಾಗಬೇಕೆಂಬ ಗುರಿ ಇದೆ. ಹೀಗಾಗಿ ವೈಚಾರಿಕ ಭಿನ್ನತೆ ಇದ್ರೂ ಅದನ್ನ ರಾಜಕೀಯ ವೈಮನಸ್ಸಾಗಿ ಮಾರ್ಪಡಿಸದಿರುವ ಜವಾಬ್ದಾರಿ ಇಬ್ಬರ ಮೇಲೂ ಇದೆ. ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ಅಧ್ಯಾಯದಲ್ಲಿ ದೊಡ್ಡ ಪ್ರಶ್ನೆ ಇದೆ. ಡಿಕೆ ಮತ್ತು ಬಿಕೆ ಜೋಡೆತ್ತು ಒಂದೇ ದಿಕ್ಕಿಗೆ ಎಳೆಯುತ್ತದೆಯೇ ಅಥವಾ ಎರಡು ವಿಭಿನ್ನ ದಿಕ್ಕುಗಳಿಗೆ ಎಳೆಯುವ ಮೂಲಕ ಪಕ್ಷ ಮತ್ತು ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತದೆಯೇ? ಈ ಪ್ರಶ್ನೆಗೆ ಉತ್ತರವನ್ನ ಕಾಲವೇ ನೀಡಲಿದೆ. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.